ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಮಡಿಕೆ ಕಾಳಿನ ಮೊಳಕೆ ಕಾಳು ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಸಹಿತ ತಿನ್ಬೋದು. ಇದರಲ್ಲಿ ವಿಟಮಿನ್ಸ್ ಕೂಡ ತುಂಬ ಇರುತ್ತೆ. ಹೆಸರು ಕಾಳು ಥರ ಇರುತ್ತೆ, ಆದರೆ ಇದು ಹೆಸರು ಕಾಳಲ್ಲ, ಮಡಿಕೆ ಅಂತ ಕರಿತೀವಿ. ಅದರದ್ದೊಂದು ಪಲ್ಯ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನೋಡಿರಿ, ಮಡಿಕೆ ಕಾಳನ್ನು ಒಂದು 4-5 ತಾಸು ನೆನೆ ಹಾಕಿಬಿಟ್ಟು ನೀರನ್ನು ಬಸ್ದು ಈ ಥರ ಬಾಕ್ಸಲ್ಲಿ ನಾವು ಮುಚ್ಚಿಟ್ಟು ಬಿಟ್ಟರೆ ಓವರ್ ನೈಟು ಚೆನ್ನಾಗಿ ಮೊಳಕೆ ಬರುತ್ತೆ. ಈ ಥರ ಮೊಳಕೆ ಬಂದಿದ್ದನ್ನು ಈಗ ನಾವು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ನಾವು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾನು 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿಲಿ. ಇವಾಗ ಇಲ್ಲಿ ನಾನು 1 ಉಳ್ಳಾಗಡ್ಡಿ ಮತ್ತು 1 ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಕರಿಬೇವು, 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸ್ವಲ್ಪ ಜಜ್ಜಿಬಿಟ್ಟು ತೊಗೊಳ್ರಿ, ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಇದ್ರ ಜೊತೆ. ಈಗ ನೋಡಿರಿ, ಉಳ್ಳಾಗಡ್ಡಿ ಹಾಕಿ ಎಣ್ಣೆಗೆ, ಆಮೇಲೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕಿ ಮತ್ತು ಕರಿಬೇವನ್ನು ಹಾಕಿ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡಿರಿ. ಚೆನ್ನಾಗಿ ಅಂದರೆ ಅದು ಕೆಂಪಗಾಗಬೇಕು, ಉಳ್ಳಾಗಡ್ಡೆ ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮ್ಯಾಟೊನ ಹಾಕಿ ಟೊಮ್ಯಾಟೊ ಸಹಿತ ಅದರಲ್ಲಿಂದ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಡ್ರಿ, ಅಂದರೆ ಪಲ್ಯ ಸೂಪರಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ 1-2 ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡಿ. ನಾವು ಹೀಗೆ ಇದನ್ನು ಫ್ರೈ ಮಾಡ್ಕೋಬೇಕು, ಇದಕ್ಕೆ ನೀರು ಹಾಕಬಾರ್ದು. ಹಾಗಾಗಿ ಇವಾಗ ನೋಡಿರಿ, 1 ನಿಮಿಷ ಹೀಗೆ ಫ್ರೈ ಆಗಲಿ. ಆಮೇಲೆ ನಾವು ಇದಕ್ಕೆ ನೋಡಿರಿ, ಕೆಂಪಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈ ಖಾರ ಹೇಗೆ ಮಾಡೋದು ಅಂತ ಅಂದರೆ ನಮ್ಮ ಚಾನಲಲ್ಲಿದೆ, ಹೋಗಿ ಸರ್ಚ್ ಮಾಡಿರಿ ನೀವು. ಅದನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಖಾರಕ್ಕೆ ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆ ಅದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ನೆನೆಸಿದಂಥ ಕಾಳನ್ನು ಹಾಕ್ತಾಯಿದ್ದೀನಿ ನಾನು, ಮೊಳಕೆ ಬರಿಸಿದಂಥ ಮಡಿಕೆ ಕಾಳನ್ನು ಹಾಕಿ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನೀರು ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ, ಹಾಗೆ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೀರು ಹಾಕಿದರೆ ಅದರದ್ದು ಟೇಸ್ಟ್ ಹೋಗಿಬಿಡುತ್ತೆ. ಆಮೇಲೆ ಕುದಿಸ್ಬಾರ್ದು ಈ ಪಲ್ಯನ, ಹೀಗೆ ಫ್ರೈ ಮಾಡಬೇಕಷ್ಟೆ. ನೆನೆಸಿರುವಂಥ ಕಾಳು ಅಲ್ವಾ, ಅದರಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ. ಇದರಲ್ಲಿ ನೋಡಿರಿ, 1-2 ಸ್ಪೂನಷ್ಟು ಗುರಳ್ ಪುಡಿನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿರಿ ಚೆನ್ನಾಗಿ. ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಈ ಥರ ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಒಂದು ನಿಮಿಷ ಹೀಗೆ ದಮ್ಮಲ್ಲಿ ಬಿಡಿ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಸೂಪರ್ ಟೇಸ್ಟಿಯಾಗಿ ಬಂದಿದೆ ಪಲ್ಯ. ಖಡಕ್ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಇದು, ಅಷ್ಟು ರುಚಿ ಇರುತ್ತೆ ಇದರ ಪಲ್ಯ ಜೊತೆ. ನಮ್ಮ ಕಡೆ ಮದುವೆಗಳಲ್ಲಾಗಲಿ ಫಂಕ್ಷನ್ಗಳಲ್ಲಾಗಿ ಈ ಪಲ್ಯ ಇದ್ದೇ ಇರುತ್ತೆ. ನಾವು ಹೊರಗಡೆ ಬುತ್ತಿ ತಗೊಂಡು ಹೋಗ್ಬೇಕಾದ್ರೂ ಸಹಿತ ಇದನ್ನು ಮಾಡಿಕೊಂಡು ತಗೊಂಡು ಹೋಗ್ಬೋದು. ನೋಡ್ರಿ ಹೇಗೆ ಬಂದಿದೆ ಅಂಥೇಳಿ. ಸೂಪರ್ ಟೇಸ್ಟಿಯಾದಂಥ ವಿಟಮಿನ್ಸ್ ಭರಿತವಾದಂಥ ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಹಾಗಾದರೆ ಇದನ್ನು ಈಗ ಸರ್ವ್ ಮಾಡೋಣ. ಫ್ಲೇಮ್ ಆಫ್ ಮಾಡಿ
ನಾನಿವತ್ತು ಇದನ್ನು ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಹಾಗೆ ಆದರೂ ತಿನ್ಬೋದು, ಸ್ವಲ್ಪ ಖಾರ ಕಡಿಮೆ ಹಾಕಿಬಿಟ್ಟು ಸುಮ್ಮನೆ ಹಿಂಗೆ ಫ್ರೈ ಮಾಡಿಕೊಂಡು ಹಾಗೆ ಆದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೋಡಿ, ಬಿಸಿ ಬಿಸಿ ಚಪಾತಿ ಜೊತೆ ಮೊಳಕೆ ಬರಿಸಿದ ಮಡಿಕೆ ಕಾಳಿನ ಪಲ್ಯ ಸೂಪರ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಬಾಯ್.